ಓಕೆ, ಧೀರಜ್ ಪಿಕ್ ಆಗಿದ್ದಾನೆ ಆನಂದ್ರ ಸರ್ಕಲ್ ಅಲ್ಲಿ. ಸೊ ಟೈಮ್ ಸರಿಯಾಗಿ 7 ಗಂಟೆ ಆಗಿದೆ ಸ್ನೇಹಿತರೆ. ಒಂದ್ಸರಿ ಹಾಯ್ ಹೇಳ್ಬಿಡು ಧೀರು. ನಮಸ್ಕಾರ ಎಲ್ರಿಗೂ. ಹೊಸ ದಿನ, ಹೊಸ ಬ್ಲಾಗ್, ಹೊಸ ಪಯಣ, ಕೊನೆಯ ಪಯಣ, ಈ ವರ್ಷದ ಕೊನೆಯ ಪಯಣ. ಎಸ್, ನೀವು ನೋಡ್ತಾ ಇರ್ಬೇಕಾದ್ರೆ ಇದು 2024 ಆಗಿರುತ್ತೆ. ಅದ್ಭುತವಾದ ಜರ್ನಿಗೆ ಸ್ವಾಗತ ಸ್ನೇಹಿತರೆ. ಸೊ ಆನಂದರಾವ್ ಸರ್ಕಲ್ ಇದ್ದೀವಿ. ಟೈಮ್ ಸರಿಯಾಗಿ 7 ಗಂಟೆ ಆಗಿದೆ. ಸೊ ಈಗ ಬಿಡ್ತಾ ಇದೀವಿ. ಲೆಟ್ಸ್ ಸಿ ಯು ಆನ್ ದ ವೇ. ಸೊ 467 ಕಿಲೋಮೀಟರ್ ಬೆಂಗಳೂರು ಟು ಕೊಡೈಕೆನಲ್. ಸೊ ತೋರಿಸ್ತಾ ಇದೆ 8:30 ಹಾಕಿರೋ ಮ್ಯಾಪ್ ಮೆಜೆಸ್ಟಿಕ್ ಇಂದ. ಸೊ 8 ಗಂಟೆ 42 ನಿಮಿಷ ತೋರಿಸ್ತಾ ಇದೆ. ಸೊ 4 ಗಂಟೆ ಮುಟ್ತೀವಂತೆ. ನೋಡೋಣ ಎಷ್ಟು ಗಂಟೆ ಮುಟ್ತೀವಿ. ವ್ಯೂ ನೋಡಿ ಸ್ನೇಹಿತರೆ, ವ್ಯೂ ನೋಡಿ. ಜಸ್ಟ್ ವ್ಯೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ಖಂಡಿತ ಈ ಬಾರಿನೂ ನಮ್ಮ ಪಯಣ ಹಿಲ್ ಸ್ಟೇಷನ್, ಬೆಟ್ಟಗಳ ನಡುವೆ. ಇವತ್ತು ಸ್ನೇಹಿತರೆ ನಮ್ಮ ಪಯಣ ಸೌತ್ ಇಂಡಿಯಾದ ಫೇಮಸ್ ಸ್ಪಾಟ್ ಆದಂತಹ ಕೊಡೈಕೆನಲ್. ಎಸ್, ಊಟಿನ ಸಾಕಷ್ಟು ಬಾರಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಈ ಸಾರಿ ಕೊಡೈಕೆನಲ್ ಹೋಗ್ತಾ ಇದೀವಿ. ಯಾರ್ಯಾರು ಮೊದಲನೇ ಬಾರಿ ಕೊಡೈಕೆನಲ್ ಹೋಗ್ತಾ ಇದ್ದೀರಾ ಆ್ಯಂಡ್ ವಿಡಿಯೋ ಸರ್ಚ್ ಮಾಡ್ತಿದ್ದೀರಾ, ನೀವು ಸರಿಯಾದ ವಿಡಿಯೋನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ, ಯಾವ ಥರ ರೂಟ್ ಇದೆ, ಯಾವ ರೂಟ್ ತಗೊಳ್ಬೇಕು ಆ್ಯಂಡ್ ಎಲ್ಲ ಗೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸೊ 9 ಗಂಟೆ ಆಯಿತು, 700 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ದಟ್ ಮೀನ್ಸ್ 5 ಗಂಟೆಗೆ ಇಲ್ಲ 4 ಗಂಟೆಗೆ ರೀಚ್ ಆಗ್ತೀವಿ. ಆ್ಯಸ್ ಯೂಶ್ವಲ್ ನಾವು ರೂಮ್ ಬುಕ್ ಮಾಡಿಲ್ಲ, ಬಿಕಾಸ್ ನೋಡೋಣ ಅಲ್ಲಿ ಹೋಗಿ ಯಾವ್ದಾದ್ರು ಪ್ಲೇಸಸ್ ಇಷ್ಟ ಇದ್ದರೆ ಅಲ್ಲೇ ಸ್ಟೇ ಮಾಡ್ತೀವಿ. ದಟ್ಸ್ ಅವರ್ ಬೇಸಿಕ್. ನಾವಿಬ್ರು ಹೋದರೆ ಅದೇ ಥರ ಇರುತ್ತೆ. ಓದ್ತಿದ್ರು ರೂಲು, ತಮ್ಮ ರೂಲ್ ಅದು, ಫಂಡಮೆಂಟಲ್ ರೂಲ್ ಥರ. ಸೊ ಅನ್ಪ್ಲಾನ್ ಟ್ರಿಪ್ಪು. ಸೊ ನಾವು ಬುಕ್ ಮಾಡ್ಬೋದು, ಆದ್ರೆ ಯಾಕಂತಂದ್ರೆ ಆಲ್ಮೋಸ್ಟ್ ಜನರು ಇದೇ ಪ್ರಿಫರ್ ಮಾಡ್ತಾರೆ ಅಂದ್ರೆ ಬುಕ್ ಮಾಡೋದು ಬೇಡ ಅಂತ. ಸೊ ನಾವು ಅದೇ ರೀತಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನೀವು ಕೂಡ ಒಂದ್ ವೇಳೆ ಬುಕ್ ಮಾಡದೆ ಹೋದ್ರೆ ಸೊ ಯಾವ ತರ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನ ನಾವು ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಬುಕ್ ಮಾಡಿ ಎಲ್ಲರೂ ಹೋಗ್ತಾರೆ, ಆದ್ರೆ ಬುಕ್ ಮಾಡದೆ ಹೋಗೋರು ಕೆಲವೊಬ್ರು ಮಾತ್ರ, ಅದರಲ್ಲಿ ನಾವು. ಎಸ್, ಯಾಕಂದ್ರೆ ಮೈಂಡಲ್ಲಿ ಇರುತ್ತೆ ಆಲ್ರೆಡಿ ನಾವು ಇಲ್ಲಿ ಹೋಗ್ತೀವಿ, ಇಲ್ಲಿ ಸ್ಟೇ ಆಗ್ತೀವಿ. ಸೊ ನಮ್ದು ಹೆಂಗಂದ್ರೆ ಅನ್ಪ್ಲಾನ್ ಅಲ್ವಾ. ಸೊ ಮೆಮೊರೀಸ್ ಕ್ರಿಯೇಟ್ ಆಗೋದೇ ಈ ತರ. ಸೊ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಮೆಮೊರೀಸ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸಸ್ ಇದೆ. 2 days. ಇವತ್ತು ಸ್ಯಾಟರ್ಡೆ ಸ್ಟೇ ಆಗ್ತೀವಿ. ಸಂಡೇ ನಾಳೆ ಫುಲ್ ಡೇ ಎಕ್ಸ್ಪ್ಲೋರ್ ಮಾಡ್ತೀವಿ ಆ್ಯಂಡ್ ಮಂಡೇ ರಿಟರ್ನ್ ಬರ್ತೀವಿ. ಜೊತೆಗೆ ಇನ್ನೊಂದು ಸ್ಪೆಷಲ್ ಅಂತಂದ್ರೆ ನ್ಯೂ ಇಯರ್ ಸ್ಪೆಷಲ್ ಇದೆ. ಸೊ ನ್ಯೂ ಇಯರ್ ಯಾವ ರೀತಿಯಾಗಿ ಅದನ್ನು ಕೂಡ ಕವರ್ ಮಾಡ್ತೀವಿ. ಒಟ್ಟಿಗೆ ನೋಡಿ. ಹಾಗೆ ಈ ಕೊನೆಯ ವರ್ಷಕ್ಕೆ ಕೊನೆಯ ವ್ಲಾಗ್ ಅಂತ ಹೇಳ್ಬೋದು. ಇದಾದ ನಂತರ ಹೊಸ ವ್ಲಾಗು, ಹೊಸ ವರ್ಷ ಶುರು ಆಗುತ್ತೆ. ಸೊ ಟೋಲ್ಗಳು ಹೆವಿ ಸಿಗುತ್ತೆ ನಿಮಗೆ. ಹೊಸೂರು ದಾಟ್ ಆದ್ಮೇಲೆ ಆಲ್ಮೋಸ್ಟ್ ಕೃಷ್ಣಗಿರಿ. ಸೊ ನಮಗೆ ಟೋಲ್ ಅಲ್ಲಷ್ಟೇ ಜಾಮ್ ಸಿಗ್ತಾ ಇದೆ, ಬೇರೆ ಕಡೆ ಎಲ್ಲೂ ಜಾಮ್ ಸಿಗ್ತಾ ಇಲ್ಲ. ಬಿಕಾಸ್ 4 ವೇ ಇರೋದ್ರಿಂದ ನ್ಯಾಷನಲ್ ಹೈವೇ. ಸೊ ಟೋಲ್ ಚಾರ್ಜಸ್ ಮಾತ್ರ ತಮಿಳ್ನಾಡವರು ಹೆವಿ ಚಾರ್ಜ್ ಮಾಡ್ತಾರೆ. ಬಟ್ ಅದೇ ಥರ ಸರ್ವಿಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಳ್ಳೆ ರೋಡು, ಕಾಸಿದ್ದಂತೆ ಕಜ್ಜಾಯ. ಹಂಗೆ ಸೊ ಇದೇ ಥರ ರೋಡು ನೋಡೋಣ ಎಲ್ಲಿವರೆಗೂ ಸಿಗುತ್ತೆ ಅಂತ ನ್ಯಾಷನಲ್ ಹೈವೇ ನಮಗೆ ಕೊಡೈಕೆನಲ್. ಇಲ್ಲಿಂದ 91 ಕಿಲೋಮೀಟರ್, ಎಕ್ಸಾಕ್ಟ್ ಆಗಿ 91 ಕಿಲೋಮೀಟರ್ ಇದೆ ಸ್ನೇಹಿತರೆ ಕೊಡೈಕೆನಲ್. ಆ್ಯಂಡ್ ನೀವು ಬೋರ್ಡ್ ಕೂಡ ನೋಡ್ಬೋದು ಮೇಲೆ 91 ಕಿಲೋಮೀಟರ್. ಸೊ ದಿಂಡಿಗಲ್ ರೀಚ್ ಆಗಿದ್ವಿ. ಕೊಡೈ ರೋಡ್ಗೆ ದಾಪುಗಾಲು ಹಾಕಿದ್ದೀವಿ, ನೋಡಬೇಕು. ಸೊ ಇಲ್ಲಿಂದ 52 ಕಿಲೋಮೀಟರ್ ಸ್ನೇಹಿತರೆ ಫ್ರಮ್ ದಿಸ್ ರೋಡ್ ಟಿಪಿಕಲಿ ಗೋಸ್ ಟು ಕೊಡೈಕೆನಲ್. ನೋಡ್ಬೋದು ಇಲ್ಲೆಲ್ಲ ಬೋರ್ಡ್ಸ್ ಇದೆ.
ಸೊ 52 ಕಿಲೋಮೀಟರ್ ಜರ್ನಿ ಯಾವ ತರ ಇದೆ ನೋಡೋಣ. ಬ್ಯೂಟಿಫುಲ್ ವ್ಯೂಸ್ ಎಲ್ಲ ಕಡೆ. ಸೊ ಟೈಮ್ ಸರಿಯಾಗಿ 5 o'clock ಆಗಿದೆ. ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ನೋಡೋಣ. 52 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಗೊತ್ತಾಗ್ಬೋದು. ರೋಡು ಸ್ಟ್ರೇಟೇ ಇದೆ, ಅಲ್ಲಲ್ಲಿ ಲೇಕ್ಗಳು, ಈ ಥರ ವ್ಯೂಗಳು. ಬ್ಯೂಟಿಫುಲ್ ಬ್ಯೂಟಿಫುಲ್. ಕ್ವೀನ್ ಆಫ್ ಹಿಲ್ಸ್ ನೋಡಿ ಸ್ನೇಹಿತರೆ, ಕ್ವೀನ್ ಆಫ್ ಹಿಲ್ಸ್ ಅಂತೆ. ಇದಕ್ಕೆ ಕ್ವೀನ್ ಅಂದ್ರೆ ಮತ್ತೆ ಕಿಂಗ್ ಎಲ್ಲಿ? ಕಿಂಗ್ ಪಾನ್ ಶಾಪ್ ಅಲ್ಲಿ ಗೊತ್ತಾದ್ರೆ ಗೊತ್ತಾಗ್ಬಿಟ್ರೆ. ಸೀರಿಯಸ್ ಆಗಿ ಸ್ನೇಹಿತರೆ, ನನಗಂತೂ ಪಕ್ಕ ಇದು ಮನಾಲಿಗೆ ಹೋಗೋ ಫೀಲ್ ಕೊಡ್ತಾ ಇದೆ. ಟಿಪಿಕಲ್ ಮನಾಲಿಗೆ ಹೋಗೋ ಫೀಲ್ ಕೊಡ್ತಾ ಇದೆ. ನಮ್ಮ ಸೌತ್ ಇಂಡಿಯನ್ ಮನಾಲಿ ಅಂತ ಹೇಳ್ಬೋದು. ಎಸ್ ಎಸ್ ಎಸ್. ಓಕೆ, ಇಲ್ಲಿಂದ ಹೇರ್ ಪಿನ್ ಬೆಂಡ್ಸ್ ತಮಿಳ್ನಾಡು ಶುರು. ಸೊ ಇಲ್ಲಿ ಬರ್ಬೇಕಂದ್ರೆ ಶುಡ್ ಬಿ ವೆರಿ ಸ್ಕಿಲ್ಡ್ ಡ್ರೈವರ್ ಆಗಿರ್ಬೇಕು. ಹೊಸಬರಾಗಿದ್ರೆ ದಯವಿಟ್ಟು ಸ್ವಲ್ಪ ಸ್ಕಿಲ್ಡ್ ಡ್ರೈವರ್ ಆಗಿರ್ಬೇಕು, ಕಿಲ್ಡ್ ಡ್ರೈವರ್ ಆಗಿರಬಾರ್ದು. ಕಿಲ್ಡ್ ಆಗ್ಬಿಡ್ತೀರ. ಹೌದು, ನಿಜ ಸ್ನೇಹಿತರೆ, ಸ್ಕಿಲ್ಡ್ ಡ್ರೈವರ್ ಆಗಿರ್ಬೇಕು. ಸೊ ನಮ್ಮ ಧೀರಜ್ ಕೂಡ ಸ್ಕಿಲ್ಡ್ ಡ್ರೈವರು. ಅಂಡ್ ನೋಡಿ ದೃಶ್ಯ ಒಂಥರ ಚಾಮುಂಡಿ ಬೆಟ್ಟಕ್ಕೆ ಹೋದಂಗೆ ಅನಿಸ್ತಾ ಇದೆ ಇಲ್ಲಿವರೆಗೂ ನನಗೆ. ಫೀಲ್ ಇದೇ ತರ ಮಾಡ್ತಾ ಇದ್ದೇನೆ. ಅದೇ ತರ ಫೀಲ್ ಬರ್ತಾ ಇದೆ. ರೋಡು ಎಲ್ಲ ಅದೇ ತರ ಇದೆ. ಚಾಮುಂಡಿ ಹಿಲ್ಸ್ ಕಾರ್ ತಗೊಂಡು ಹೋಗಿದ್ದಿಲ್ಲ? ಹೋಗಿದ್ದೀನಿ. ಸೊ ಇದೆಲ್ಲ ಕಾರ್ಗಳು ಇವತ್ತು ಕೊಡಕೆನಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ. ವಾವ್ 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 ವಾವ್, ಕ್ಯಾ ನಜಾರಾ ಹೈ, ನಜಾರಾ ಹೈ. ಇಲ್ಲೊಂದು ಫಾಲ್ಸ್ ಇದೆ ಸ್ನೇಹಿತರೆ, ಚಿಕ್ಕದಾಗಿ. ಸೊ ಅಲ್ಲಿ ಮಿರರ್ ಇರುತ್ತೆ, ಮಿರರ್ ಅಲ್ಲಿ ನೋಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಎದುರುಗಡೆ ಮನಮೋಹಕವಾದ ದೃಶ್ಯ. ಫಸ್ಟ್ ದೃಶ್ಯ ನಮಗೆ ಕೊಡೈಕೆನಾಲಲ್ಲಿ ಸರಿಯಾಗಿದ್ದು. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಅನ್ಸುತ್ತೆ. ಬ್ಯೂಟಿಫುಲ್. ಇದು ಕೊಡೈಕೆನಾಲ್ ಆನ್ ದ ವೇ ಹೋಗುವಂತಹ ದಾರಿಯಲ್ಲಿ ಸಿಕ್ಕಿರುವ ಫಸ್ಟ್ ಸ್ಪಾಟು. ಬ್ಯೂಟಿಫುಲ್. ಭೂಮಿ ಕೆಳಗಿದೆ, ನಾವು ಮೇಲಿದ್ದೀವಿ. ಗೂಗಲ್ ಮ್ಯಾಪ್ ಅನ್ನ ಡೈರೆಕ್ಟ್ ಕಣ್ಣಿಂದ ನೋಡ್ದ ಅನಿಸ್ತದೆ. ಗ್ರೀನರಿ ಗ್ರೀನರಿ ಝೂಮ್ ಮಾಡಿ ನೋಡ್ತೀವಲ್ಲ ಆ ಥರ. ಎಸ್ ಸ್ನೇಹಿತರೆ, ಮಂತ್ರ ಮುಗ್ಧ ಅಂತಾರಲ್ಲ, ಆ ಥರ ಅನುಭವ ಆಯಿತು. ನಿಜವಾಗಲೂ ಶಬ್ದಗಳಲ್ಲಿ ವರ್ಣನೆ ಮಾಡಲು ಆಗಲ್ಲ. ಮುಂದೆ ಅದು ಕಾಡು ಕಾಣ್ತಾ ಇದೆಯಲ್ಲ, ಝೂಮ್ ಮಾಡಿದ್ರೆ ಕಾಡು, ಆ ಕಾಡು ನ್ಯಾಚುರಲ್ ಆಗಿ ಕಾಣ್ತಾ ಇಲ್ಲ, ಹಚ್ಚಿರೋ ತರ ಕಾಣ್ತಾ, ಲೈನ್ಸ್ ಇದೆ ನೋಡಿ, ತೋಟದ ತರ. ಸ್ಮರೈಸಿಂಗ್ ಸ್ನೇಹಿತರೆ. ಸೊ ಕೊಡೈಕೆನಾಲ್ ಆನ್ ದ ವೇ ಹೋಗುವಂಥ ದಾರಿಯಲ್ಲಿ ಸಿಕ್ಕಿರುವಂಥ ದೃಶ್ಯ. ಸೊ ಇಲ್ಲೊಂದು ಟೆಂಪಲ್ ಕೂಡ ಇದೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಟೈಮ್ ಆಲ್ಮೋಸ್ಟ್ 5:30 ಆಗ್ತಾ ಬಂತು. ನೋಡಿದ್ರಲ್ಲ ಸ್ನೇಹಿತರೆ ವ್ಯೂ ಹೆಂಗಿತ್ತು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸು, ಫಸ್ಟ್ ಒಂದು ವ್ಯೂ, ಫಸ್ಟ್ ಲುಕ್, ಈ ಟ್ರೇಲರ್ ಅಂತಾರಲ್ಲ ಮೂವಿಗಿಂತ ಮುಂಚೆ, ಮಿಸ್ಮರೈಸಿಂಗ್. ಅಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು, ಬಟ್ ಟೈಮ್ ಶಾರ್ಟೇಜ್. ಕತ್ಲಾಗೋ ಮುಂಚೆ ಈ ಕಾಡು ಬೆಟ್ಟ ದಾಟೋಣ ಅಂತ ನಮ್ಮ ಪ್ಲ್ಯಾನು. ಕಾಟೇಜ್ಗಳು, ರೆಸಾರ್ಟ್ಗಳು ಇಲ್ಲಿಂದ ಶುರುವಾಯಿತು ಸ್ನೇಹಿತರೆ. ಬ್ಯಾಕ್ ಟು ಬ್ಯಾಕ್ ಇನ್ನೊಂದು 20 ಲ್ಯಾಂಡ್ ಫಾರ್ ಸೇಲ್ ಅಂತ 1 ಎಕರೆ ತಗೋಣ. ಇಬ್ರು ಕೂಡಿ ಲ್ಯಾಂಡ್ ಫಾರ್ ಸೇಲ್ ಇದೆ. ಆಚೆ ಫೋನು ಕೈ ಬಿಡೋಣ. ನಂಬರ್ ಐತೆ ನೋಡಿ. ಇದು ಹೆಂಗಿದೆ ಸ್ಟ್ರೀಟ್? ಕಾಫಿ ತೋಟ ಫುಲ್ ರೆಡಿ ಇದೆ. ಫುಲ್ ರೆಸಾರ್ಟ್ ಹಾಕ್ಬಿಡೋಣ, ಮಸ್ತ್. ಹೌದಲ್ವಾ? ಇಬ್ರು ಕೂಡಿ. ಎಸ್.
ಪ್ರತಿ ಸರಿ ನಾವು ಒಂದು ಹಿಲ್ ಸ್ಟೇಷನ್ ಹೋದಾಗ ಒಂದು ಮಾತ್ರ ಡಿಸ್ಕಷನ್ ಡೆಫಿನೆಟ್ಲಿ ಮಾಡ್ತೀವಿ, ಇಲ್ಲೊಂದು ಲ್ಯಾಂಡ್ ತಗೋಬೇಕು ಅನ್ನೋದು. ಸೊ ಲ್ಯಾಂಡ್ ಫಾರ್ ಸೇಲ್ ಇದೆ ವೀಕ್ಷಕರೇ, ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಲ್ಯಾಂಡ್ ಫಾರ್ ಸೇಲ್ 2.49 ಲಕ್ಷ ಅಷ್ಟೇನಾ? 2.49 ಆನ್ವರ್ಡ್ಸ್ ಬರ್ಬೇಕಾದ್ರೆ ತಗೋಣ. ಉಳಿದ್ರೆ ಬ್ಯಾಲೆನ್ಸ್ ಉಳಿದ್ರೆ ಬರ್ಬೇಕಾದ್ರೆ ಒಂದು ತಗೊಂಡು ಹೋಗೋದು. ಎಲ್ಲರೂ ಊಟಿ ಕಡಕಲ್ಲ ಹೋದ್ರೆ ಇದು ಕಾಫಿ ತಗೊಂಡ್ಬಂದ್ರೆ ನಾವು ಕಾಫಿ ತೋಟನೇ ಕರೆಕ್ಟ್. ಕಾಫಿ ಚಾಕ್ಲೇಟ್ ಕಾಫಿ ತಗೊಂಡ್ಬಂದ್ರೆ ನಾವು ಕಾಫಿ ಎಕರೆನೇ ತಗೊಂಡ್ ಮಾಡ್ತೀವಿ. ಸೊ ತುಂಬಾ ಹುಷಾರಾಗಿ ಗಾಡಿನ ಡ್ರೈವ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಹೆಂಗಂದ್ರೆ ಎಲ್ಲ TN ಬೋರ್ಡ್ ಗಾಡಿಗಳು, ಕಮರ್ಷಿಯಲ್ ವೆಹಿಕಲ್ಸು, ಮೈ ಮೇಲೆ ಬರ್ತವೆ ಗಾಡಿಗಳು. ಸೊ ನಿಮ್ ಲೇನ್ನ ಫಾಲೋ ಮಾಡಿ, ಓವರ್ಟೇಕ್ನ ಮಾಡಕ್ ಹೋಗಬೇಡಿ ಇಂಥ ರಸ್ತೆಯಲ್ಲಿ. ಸ್ನೇಹಿತರೆ, ಕೊಡೈಕೆನಾಲ್ಗೆ ದಾಪುಗಾಲು ಹಾಕಿದೀವಿ. ವೆರಿ ವೆರಿ ಚಿಲ್ಡು ವೆದರು.